ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 24ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಪೊಸೆಸಿವ್ ಪ್ರೊನೌನ್ ಆದ ವಿ, ಅವರ್ ಮತ್ತು ಅವರ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿ ಅಂದರೆ ನಾವು, ಇದ್ರ ಉಪಯೋಗ ನಿಮಗೆ ಈಗಾಗಲೇ ಗೊತ್ತಿದೆ. ಹಾಗೆ ಅವರ್ ಅಂದರೆ ನಮ್ಮ, ಅವರ್ಸ್ ಅಂದರೆ ನಮ್ಮದು. ಉದಾಹರಣೆಗೆ, ವಿ ಆರ್ ಬಾಯ್ಸ್, ನಾವು ಹುಡುಗರು ಇದ್ದೇವೆ. ವಿ ಆರ್ ಗರ್ಲ್ಸ್, ನಾವು ಹುಡುಗಿಯರು. ವಿ ಆರ್ ಡಾಕ್ಟರ್ಸ್, ವಿ ಆರ್ ಟೀಚರ್ಸ್, ಅಂದರೆ ನಾವು ವೈದ್ಯರು ಮತ್ತು ನಾವು ಶಿಕ್ಷಕರು. ವಿ ಅಂದರೆ ನಾವು. ಈಗ ನಮ್ಮ ಓನರ್ಶಿಪ್ಪನ್ನು ಹೇಳಲಿಕ್ಕೆ, ಅಂದರೆ ಇದು ನಮ್ಮದು ಅಂತ ಹೇಳಲಿಕ್ಕೆ ನಾವು ಅವರನ್ನು ಬಳಸ್ತೇವೆ. OUR, ಅವರ್. ದೇ ಆರ್ ಅವರ್ ಸ್ಟೂಡೆಂಟ್ಸ್, ಅವರು ನಮ್ಮ ವಿದ್ಯಾರ್ಥಿಗಳು. ಅವರ್ ಅಂದರೆ ನಮ್ಮ. ದೇ ಆರ್ ಅವರ್ ಪೇಷಂಟ್ಸ್, ಅವರು ನಮ್ಮ ರೋಗಿಗಳು. ದೇ ಆರ್ ಅವರ್ ಟೀಚರ್ಸ್, ಅವರು ನಮ್ಮ ಉಪಾಧ್ಯಾಯರುಗಳು, ಅಂದರೆ ಶಿಕ್ಷಕರು. ದೇ ಆರ್ ಅವರ್ ಡಾಕ್ಟರ್ಸ್, ಅವರು ನಮ್ಮ ಡಾಕ್ಟರ್ಗಳು. ಹೀಗೆ ಅವರ್ಸ್ ಅಂದರೆ ನಮ್ಮದು ಅನ್ನುವ ಅರ್ಥ ಬರುತ್ತೆ. ಅವರ್ಸನ್ನು ನಾವು ಯಾವತ್ತೂ ವಾಕ್ಯದ ಕೊನೆಯಲ್ಲಿ ಬರಿಬೇಕು. ದಿಸ್ ಹೌಸ್ ಈಸ್ ಅವರ್ಸ್, ಈ ಮನೆ ನಮ್ಮದು. ದೀಸ್ ಬುಕ್ಸ್ ಆರ್ ಅವರ್ಸ್, ಈ ಪುಸ್ತಕಗಳು ನಮ್ಮವು. ದ್ಯಾಟ್ ಕೌ ಈಸ್ ಅವರ್ಸ್, ಆ ಹಸು ನಮ್ಮದು. ದ್ಯಾಟ್ ಆಫೀಸ್ ಈಸ್ ಅವರ್ಸ್, ಆ ಆಫೀಸ್ ನಮ್ಮದು. ದ್ಯಾಟ್ ಸ್ಕೂಲ್ ಈಸ್ ಅವರ್ಸ್, ಆ ಶಾಲೆ ನಮ್ಮದು. ಅದೇ ಥರ ಭೂತಕಾಲದ ವಾಕ್ಯಗಳನ್ನು ಕೂಡ ಮಾಡಲಿಕ್ಕೆ ಬರುತ್ತೆ. ದ್ಯಾಟ್ ಹೌಸ್ ವಾಸ್ ಅವರ್ಸ್ ಲಾಸ್ಟ್ ಇಯರ್, ಆ ಮನೆ ಕಳೆದ ವರ್ಷ ನಮ್ಮದಾಗಿತ್ತು, ಈಗ ನಮ್ಮದಲ್ಲ. ದೋಸ್ ಹೌಸಸ್ ವರ್ ಅವರ್ಸ್ ಲಾಸ್ಟ್ ಇಯರ್, ಆ ಮನೆಗಳು ನಮ್ಮದಾಗಿದ್ದವು, ಯಾವಾಗ? ಕಳೆದ ವರ್ಷ. ದಿಸ್ ಸ್ಕೂಲ್ ವಾಸ್ ಅವರ್ಸ್ ಇನ್ 1978, 1978ರಲ್ಲಿ ಈ ಪಾಠಶಾಲೆ, ಅಂದರೆ ಈ ಶಾಲೆ ನಮ್ಮದಾಗಿತ್ತು, ಅಂದರೆ ನಾವಿಲ್ಲಿ ಕಲ್ತಿದ್ವಿ. ದೀಸ್ ಶಾಪ್ಸ್ ವರ್ ಅವರ್ಸ್ ಇನ್ 1980, 1980ರಲ್ಲಿ ಈ ಅಂಗಡಿಗಳು ನಮ್ಮದಾಗಿದ್ವು. ಇಷ್ಟೇ. ಹೀಗೆ ವಿ, ಅವರ್, ಅವರ್ಸನ್ನು ಬಳಸಬೇಕು. ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನೀವು ಸುಲಭವಾಗಿ ಇದನ್ನು ಬಳಸ್ಲಿಕ್ಕೆ ಬರುತ್ತೆ. ವಿ ಅಂದರೆ ನಾವು, ಅವರ್ ಅಂದರೆ ನಮ್ಮ, ಅವರ್ಸ್ ಅಂದರೆ ನಮ್ಮದು.